ರಾಮ ಮಂದಿರವಾಯ್ತು, ಮುಂದೇನು? ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಸ್ತ್ರಗಳೇನು? ರಾಮ ಮಂದಿರ ಉದ್ಘಾಟನೆ ಆಯ್ತು, ಹಾಗೆ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಯ್ತು. ಹಾಗಾದ್ರೆ ಮುಂದೇನು ಅನ್ನುವಂಥದ್ದು ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಜೆಪಿಯಲ್ಲಿ ಮತ್ತೇನು ಅಸ್ತ್ರ ಇದೆ, ಬಿಜೆಪಿಯವರು ಮತ್ತೇನು ಅಸ್ತ್ರವನ್ನ ಪ್ರಯೋಗ ಮಾಡಬಹುದು ಅನ್ನುವಂಥದ್ದು ಎಲ್ಲಾ ಕಡೆಗೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪ್ರಣಾಳಿಕೆಯ ಬಗ್ಗೆ ಅಂದ್ರೆ ಹಿಂದಿನಿಂದಲೂ ಪ್ರಣಾಳಿಕೆಯನ್ನ ಕೊಡ್ತಾ ಬರ್ತಿದ್ರು. ರಾಮ ಮಂದಿರದ ಪ್ರಣಾಳಿಕೆ ಇದರಲ್ಲಿ ಇತ್ತು. ಈ ಕಾರಣಕ್ಕೋಸ್ಕರ ಈ ಪ್ರಣಾಳಿಕೆಯನ್ನ ಅವರು ಸಾಬೀತುಪಡಿಸಿದ್ದಾರೆ. ಅಂದ್ರೆ ರಾಮ ಮಂದಿರವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ರಾಮ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಮುಂದಿನ ಅಸ್ತ್ರವೇನು ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಬಿಜೆಪಿಯ ನಿಜವಾದ ಅಸ್ತ್ರ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಮ ಮಂದಿರದ ನಿರ್ಮಾಣ ವಿಚಾರ ಹಲವು ದಶಕಗಳಿಂದ ಸೇರ್ಕೊಂಡು ಇತ್ತು. ಮಂದಿರ ವಹಿ ಬನೇಗ ಅನ್ನುವಂತಹ ಘೋಷವಾಕ್ಯ ಪದೇ ಪದೇ ಕೇಳ್ತಾ ಇತ್ತು. ಇದೀಗ ಮಂದಿರ ನಿರ್ಮಾಣವಾಗಿದೆ, ಜೊತೆಗಲ್ಲೇ ಮುಂದೇನು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ. ದೇಶದ ಜನ ಬಿಜೆಪಿಗೆ ಮತ್ತೊಂದು ಅವಧಿಗೆ ಅಧಿಕಾರ ಏಕೆ ನೀಡಬೇಕು? ತನ್ನ ಪ್ರಣಾಳಿಕೆಯಲ್ಲಿ ದೇಶದ ಜನರ ಮುಂದಿಡಲು ಬಿಜೆಪಿಯ ಬತ್ತಳಿಕೆಯಲ್ಲಿ ಯಾವ್ಯಾವ ಅಸ್ತ್ರಗಳಿದೆ ಅನ್ನೋದನ್ನ, ಹಾಗೆ 2024ರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ತನ್ನ ಬಹುಕಾಲದ ಆಶ್ವಾಸನೆಗಳನ್ನ ಈಡೇರಿಸಿರುವಂತಹ ಬಿಜೆಪಿ ಈ ಬಾರಿಯೂ ಗೆಲುವು ತನ್ನದೇ ಅನ್ನುವಂತಹ ಹುಮ್ಮಸ್ನಲ್ಲಿ ಇದೆ. ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ಗಳಿಂದಲೂ ವಿಭಿನ್ನವಾದ ವೋಟ್ ಬ್ಯಾಂಕ್ ಒಂದು ಬಿಜೆಪಿಯ ಬೆನ್ನಿಗೆ ಇದೆ ಅನ್ನೋದು ಹಲವರ ವಾದವಾಗಿದೆ. ಯಾವುದು ಈ ವೋಟ್ ಬ್ಯಾಂಕ್? ಮಂದಿರದ ನಂತರ ಬಿಜೆಪಿಯ ಹೊಸ ಆಶ್ವಾಸನೆಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಜೆಪಿ ಬೆನ್ನಿಗಿದೆ ವಿನೂತನ ವೋಟ್ ಬ್ಯಾಂಕ್. ಹೌದು, ಬಿಜೆಪಿ ಹಿಂದುತ್ವವಾದಿ ರಾಜಕಾರಣವನ್ನ ಮಾಡುತ್ತೆ. ಹಿಂದುತ್ವದ ಕಾರಣಕ್ಕೆ ಬಿಜೆಪಿ ಬೆನ್ನಿಗೆ ಹಿಂದೂ ಮತ ಬ್ಯಾಂಕ್ ಇದೆ ಅನ್ನೋದು ಹಲವರ ವಾದವಾಗಿದೆ. ಈ ವಾದ ಸರಣಿ ಮಂಡಿಸಿರೋದು ಉತ್ತರ ಪ್ರದೇಶದ ಅಲಹಾಬಾದ್ನ ಸಮಾಜ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಜಿಬಿ ಪಂತ್ ಅವರು. ಮಾಧ್ಯಮ ಸಂಸ್ಥೆಯೊಂದಕ್ಕೆ ಸುದೀರ್ಘ ಲೇಖನ ಬರೆದಿರುವ ಪಂತ್ ಅವರು ಬಿಜೆಪಿ ಬೆನ್ನಿಗೆ ನಿಲ್ಲಬಹುದಾದ ಹೊಸದೊಂದು ವೋಟ್ ಬ್ಯಾಂಕ್ಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಅಂದ್ರೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ 10 ವರ್ಷಗಳಿಂದ ಮೋದಿ ಸರ್ಕಾರ ಗಳಿಸಿರುವ ವೋಟ್ ಬ್ಯಾಂಕ್ ಇದು. ಈ ವೋಟ್ ಬ್ಯಾಂಕಿನ ಹೆಸರು ಫಲಾನುಭವಿಗಳು ಅಂತ ಏನೋ ಹೇಳ್ಕೊಂಡಿದ್ದಾರೆ. ಹೌದು, ಕೃಷಿಕರು, ಮಹಿಳೆಯರು, ಯುವಕರು ಹಾಗೂ ಬಡವರು ಈ 4 ವರ್ಗಗಳನ್ನ ಗುರುತಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಯೋಜನೆಯನ್ನ ರೂಪುಗೊಳಿಸಿದೆ. ರೈತರ ಖಾತೆಗೆ ನೇರವಾಗಿ ಹಣ ಸಂಧಾನ ಜೊತೆಯಲ್ಲಿ ಕುಶಲಕರ್ಮಿಗಳಿಗೆ ತನ್ನ ಉದ್ಯೋಗ ನಡೆಸಲು ನೆರವು ನೀಡುವುದಾಗಿ ಹಲವಾರು ಯೋಜನೆಗಳನ್ನು ರೂಪುಗೊಳಿಸಿದೆ. ಈ ಎಲ್ಲ ಯೋಜನೆಗಳ ಫಲಾನುಭವಿಗಳು ನೇರವಾಗಿ ಮೋದಿ ಸರ್ಕಾರದ ಮತ ಬ್ಯಾಂಕ್ ಆಗಿರಬಹುದು ಅಂತ ಬಿಜೆಪಿ ಆಶ್ವಾಸನೆಯನ್ನ ನೀಡಿದೆ. ಈ ಪೈಕಿ ಒಂದಿಷ್ಟು ಯೋಜನೆಗಳನ್ನ ನೆನಪಿಸಿಕೊಳ್ಳಬಹುದು. ಮಹಿಳಾ ಆರ್ಥಿಕ ಅಭಿವೃದ್ಧಿಗಾಗಿ ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಶನ್, ಶಿಕ್ಷಣ ಹಾಗೂ ಆರೋಗ್ಯಕ್ಕಾಗಿ ಪಿಎಂ ಪೋಷಣ್ ಶಕ್ತಿ ನಿರ್ವಹಣಾ ಅಭಿಯಾನ, ಗ್ರಾಮೀಣಾಭಿವೃದ್ಧಿ ಸ್ವಾಮಿತ್ವ ಅಭಿಯಾನ, ಉದ್ಯೋಗ ಅಭಿವೃದ್ಧಿಯ ಗರೀಬ್ ಕಲ್ಯಾಣ ರೋಜ್ಗಾರ್ ಅಭಿಯಾನ, ಮೀನುಗಾರರಿಗಾಗಿ ಪಿಎಂ ಮತ್ಸ್ಯ ಸಂಪದ ಯೋಜನೆ, ಇನ್ನು ಹಲವಾರು ಯೋಜನೆಗಳನ್ನ ಬಿಜೆಪಿ ತಂದಿದೆ. ಇದೆಲ್ಲದನ್ನ ಮೀರಿ ಅಮೃತ ಕಾಲದ ಕನಸನ್ನ ಕಾಣ್ತಾ ಇದೆ. ಹೌದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದ ಕಾಲಘಟ್ಟವನ್ನ ನೆನಪು ಮಾಡಿಕೊಳ್ಳಿ. ಆ ನಂತರದ ಚುನಾವಣೆಯಲ್ಲಿ ಬಿಜೆಪಿ ಇಂಡಿಯಾ ಶೈನಿಂಗ್ ಅನ್ನುವಂತಹ ಘೋಷವಾಕ್ಯದ ಮೂಲಕ ಚುನಾವಣಾ ಪ್ರಚಾರ ಅಭಿಯಾನವನ್ನ ಶುರು ಮಾಡಿತ್ತು. ಇದೀಗ 2024ಕ್ಕೆ ಮೋದಿ ಅವರನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಚುನಾವಣಾ ಪ್ರಚಾರ ನಡೆಸೋದ್ರಲ್ಲಿ ಅನುಮಾನವಿಲ್ಲ. ಜೊತೆಯಲ್ಲಿ ಅಮೃತ ಕಾಲದ ಕನಸು ಬಿತ್ತಿರುವುದನ್ನ ಮೋದಿ ಎಲ್ಲೆಡೆ ಅಮೃತ ಕಾಲದ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ. ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಅಮೃತ ಕಾಲದ ಕನಸನ್ನ ಹಂಚಿಕೊಂಡಿರುವಂತಹ ಪ್ರಧಾನಿ ಮೋದಿ ಅವರು 2047ಕ್ಕೆ ಭಾರತ ಸ್ವತಂತ್ರ ಬಂದು 100 ವರ್ಷ ಆಗುವ ಜೊತೆಯಲ್ಲಿ ಭಾರತದ ಅಭಿವೃದ್ಧಿ ಹೊಂದಿರುವಂತಹ ದೇಶ ಆಗಬೇಕು ಅನ್ನೋದು ತನ್ನ ಆಶಯ ಅಂತ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯ ಮೂಲಕ ರಾಮ ಮಂದಿರ ಕಟ್ಟುವ ಕನಸಿಗೆ ಅಡಿಪಾಯ ಹಾಕಲಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಭವ್ಯ ಭಾರತ ಮುಂದಿನ 1000 ವರ್ಷಗಳ ಇತಿಹಾಸಕ್ಕೆ ಈ ದಿನವೇ ಬುನಾದಿ ಅಂತ ಹೇಳಿದ್ದಾರೆ. ಕಾಲಚಕ್ರ ತಿರುಗ್ತಾ ಇದೆ, ಇದು ತಮ್ಮ ಸಮಯ ಎನ್ನುವ ಮೂಲಕ ರಾಮ ರಾಜ್ಯವನ್ನ ಅಂದ್ರೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮವನ್ನ ದೇಶದ ಯುವ ಶಕ್ತಿಯನ್ನ ಉತ್ತೇಜಿಸುವ ವೇದಿಕೆಯನ್ನಾಗಿ ಪ್ರಧಾನಿ ಮೋದಿ ಅವರು ಬಳಸಿಕೊಂಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಯ ಪ್ರಚಾರದ ಕಣದಲ್ಲಿ
ನಿರ್ಮಾಣದಲ್ಲಿ ಅಮೃತ ಕಾಲದ ಕನಸು ಪ್ರಧಾನಿ ನರೇಂದ್ರ ಮೋದಿ ಪಾತ್ರ ವಹಿಸುವಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. 1989ರಿಂದಲೂ ಪ್ರತಿ ಚುನಾವಣೆಯಲ್ಲೂ ಬಿಜೆಪಿ ಪ್ರಣಾಳಿಕೆಯಲ್ಲಿ ರಾಮ ಮಂದಿರದ ನಿರ್ವಹಣಾ ಭರವಸೆಯನ್ನ ಕಾಣಿಸ್ತಿತ್ತು. ಆದರೆ ಯಾವ ಪ್ರಣಾಳಿಕೆಯಲ್ಲೂ ಕೂಡ ಕಾಶಿ ಹಾಗೂ ಮಥುರಾ ದೇಗುಲಗಳ ಕುರಿತಾಗಿ ಬಿಜೆಪಿ ಭರವಸೆಯನ್ನ ನೀಡಿಲ್ಲ. ಇತ್ತೀಚೆಗಷ್ಟೇ ಈ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಪ್ರತಿ ಮಸೀದಿಯಲ್ಲೂ ಶಿವಲಿಂಗ ಹುಡುಕಲು ಸಾಧ್ಯವಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇದ ಕಾನೂನು ಪ್ರಕಾರ ನೋಡಿದ್ರೆ 1991ರ ಪೂಜಾ ಸ್ಥಳ ಕಾಯ್ದೆ ಪ್ರಕಾರ ದೇಶದ ಎಲ್ಲಾ ಧಾರ್ಮಿಕ ಸ್ಥಳವನ್ನು ಸೇರುತ್ತದೆ. ಆದರೆ ಅಯೋಧ್ಯೆ ಈ ಕಾಯ್ದೆಯಿಂದ ಹೊರತಾಗಿತ್ತು. ಹೀಗಾಗಿ ಅಯೋಧ್ಯೆ ವಿವಾದ ಬಗೆಹರಿಸುವುದು ಸಾಧ್ಯವಾಗಿತ್ತು. ಇದೇ ಮಾತನ್ನ ಕಾಶಿ ಹಾಗೂ ಮಥುರಾಗೆ ಅನ್ವಯಿಸಲು ಸಾಧ್ಯವಿಲ್ಲ. ಆದಾಗ್ಯೂ ಕಾಶಿ ಹಾಗೂ ಮಥುರಾ ಮಸೀದಿಗಳ ಸರ್ವೆಗೆ ಅನುಮತಿ ನೀಡಿಕೆ ವಿಚಾರವೇ ನ್ಯಾಯಾಲಯದಲ್ಲಿ ಹಲವು ವರ್ಷಗಳಿಂದ ಸುದ್ದಿಯಲ್ಲಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನ ಹರಿಸಿದ್ರೆ 2024ರ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ಕಾಶಿ ಹಾಗೂ ಮಥುರಾ ಕುರಿತಾಗಿ ಬಿಜೆಪಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಕಡಿಮೆ ಅಂತ ಹೇಳಬಹುದು. ಹೀಗಂತ ಬಿಜೆಪಿ ಈ ಎರಡು ಪುಣ್ಯ ಕ್ಷೇತ್ರಗಳನ್ನ ಮರೆತು ಬಿಡುತ್ತಾ? ಸಾಧ್ಯವೇ ಇಲ್ಲ. ರಾಮ ಮಂದಿರ ಉದ್ಘಾಟನೆ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿರುವಂತಹ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡಿದ್ರೆ ಮೋದಿಯವರ ಪ್ರಕಾರ ವಿವಾದ ಬೇಡ, ಸಮಾಧಾನ ಬೇಕು. ಅಂದರೆ ಈ ವಿವಾದವನ್ನ ಮಾತುಕತೆ ಮೂಲಕ ಬಗೆಹರಿಸಬಹುದಾ ಅಂತ ಪ್ರಶ್ನೆ ಕೂಡ ಎದ್ದಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಅಧಿಕಾರವನ್ನ ನೀಡಿರುವಂತಹ ಸಂವಿಧಾನದ ಆರ್ಟಿಕಲ್ 370 ರದ್ದು ಮಾಡಿದ ಮೋದಿ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯ ಪ್ರಮುಖ ಭರವಸೆಯನ್ನ ಈಡೇರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಈವರೆಗೆ ವಿಧಾನಸಭಾ ಚುನಾವಣೆ ನಡೆದಿಲ್ಲವಾದರೂ ಶಾಂತಿ ಪುನರ್ ಸ್ಥಾಪನೆಗೆ ಸರ್ವ ಪ್ರಯತ್ನಗಳು ನಡೆದಿದೆ. ಇದರ ಜೊತೆಯಲ್ಲೇ ನೆರೆ ರಾಷ್ಟ್ರಗಳಿಂದ ಭಾರತಕ್ಕೆ ವಲಸೆ ಬಂದಿರುವಂತಹ ಹಿಂದೂಗಳು ಸೇರಿದಂತೆ ಆ ದೇಶದ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವವನ್ನು ಕೊಡಿಸುವ ಪ್ರಕ್ರಿಯೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನು ಭಾರತದ ಒಳಗೆ ಇರುವ ಅಕ್ರಮ ನುಸುಳುಕೋರರನ್ನ ಒದ್ದು ಓಡಿಸುವ ಕೆಲಸ ಕೂಡ ತ್ರಿಶಂಕು ಸ್ಥಿತಿಯಲ್ಲಿ ಇದೆ. ಈ ಎರಡು ಕಾಯ್ದೆಗಳು ಪಾಸ್ ಆಗಿ ಕಾನೂನು ರೂಪಿಸಲಾಗಿದೆ. ಆದರೆ ಈ ಕಾನೂನುಗಳ ಸಮರ್ಪಕ ಜಾರಿ ಇನ್ನೂ ಆಗಿಲ್ಲ. ಇನ್ನು ಶತಮಾನಗಳಷ್ಟು ಹಳೆಯ ಇಂಡೀಸ್ ಪೆನಲ್ ಕೋಡ್ ಬದಲಿಗೆ ಭಾರತ ನ್ಯಾಯ ಸಂಹಿತೆಯ ಕಾಯ್ದೆ ಕೂಡ ಪಾಸ್ ಆಗಿದೆ. ಆದರೆ ಕಾನೂನು ರೂಪದಲ್ಲಿ ಜಾರಿಗೆ ಬಂದಿಲ್ಲ. ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವ ಪ್ರಕ್ರಿಯೆ ಕೂಡ ಕುಂಟಾಗ್ತಾ ಸಾಗ್ತಾ ಇದೆ. ಇನ್ನು ಒಂದು ದೇಶ ಒಂದು ಚುನಾವಣೆ ನಡೆಯುವ ಪರಿಕಲ್ಪನೆ ಕೂಡ ಸಮಿತಿ ರಚನೆ ಮಾಡೋದಕ್ಕಷ್ಟೇ ಸೀಮಿತವಾಗಿದೆ. ಮೋದಿ ಸರ್ಕಾರದ ಈ ಪರಿಕಲ್ಪನೆಯನ್ನ ವಿರೋಧ ಪಕ್ಷದವರು ಸಂವಿಧಾನ ಬಾಹಿರ ಎನ್ನುವ ಮೂಲಕ ಸರಾಸಗಟಾಗಿ ತಿರಸ್ಕಾರವನ್ನ ಮಾಡಿದೆ. ಹೀಗೆ ಹಲವು ಸಾಲುಗಳನ್ನ ಮೋದಿ ಸರ್ಕಾರ ಮುಂದಿದೆ. 2024ರ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಗೆಲುವು ಅಂತ ಹೇಳುವ ಅಭಿಪ್ರಾಯಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದೆ. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ರೆ ನೆನೆಗುದಿಗೆ ಬಿದ್ದಿರುವಂತಹ ಹಲವಾರು ಕಾನೂನು ಜಾರಿಗೆ ತರಬಹುದು ಅಂತ ಹೇಳಲಾಗ್ತಾ ಇದೆ. 5 ಟ್ರಿಲಿಯನ್ ಆರ್ಥಿಕತೆಯ ಕನಸು, ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶವಾಗಿರುವ ಬಯಕೆಗಳು ಈ ಬಾರಿ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ಥಾನವನ್ನ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.